ನನ್ನ ಬೈಕ್ ಫ್ರಂಟ್ ಟೈರು ಒಂದ್ಸಲಿನೂ ಪಂಚರ್ ಆಗಿಲ್ಲ. ಈ ಸಣ್ಣ ಮೊಳೆಯಿಂದ ಇವತ್ತು ಒಂದು ಪಂಚರ್ ಆಗೋಗ್ಬಿಡ್ತು. ಹೇ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು KV ಕ್ರಿಯೇಷನ್ಸ್ ಮಿನಿ ಲಾಗ್. ನಾನು ನಿಮ್ಮ ಹೊಸ ಮಾತಾಡ್ತಾ ಇದ್ದೀನಿ. ಗಾಡಿ ಸರ್ವಿಸ್ ಮಾಡಿಸ್ಬೇಕು ಇವತ್ತು. BS6 ಗಾಡಿಗೆ ಡೈರೆಕ್ಟ್ ಟು ಕನೆಕ್ಷನ್ ಕೊಟ್ಟಿರ್ತಾರೆ ಗುರು. ಬಲ್ಬ್ನ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿರೋದಿಲ್ಲ. ಸೊ ಅದಕ್ಕೆ ಹೆಡ್ಲೈಟ್ ಬಲ್ಬ್ಗಳು ಬೇಗ ಹೋಗೋ ಚಾನ್ಸಸ್ ಇರುತ್ತೆ ನೋಡಿ. ಅದರಂಗೆ ಐ ಬಿ ಲೋ ಬಿಮ್ ಎರಡೂ ಬರ್ತಾ ಇಲ್ಲ. ಅದಕ್ಕೆ ನಾನು ಹೆಡ್ಲೈಟ್ಗೆ ಇರುವಂಥ ಡೈರೆಕ್ಟ್ ಕನೆಕ್ಷನ್ನ ತೆಗೆದುಬಿಟ್ಟು ಒಂದು ಸ್ವಿಚ್ಚನ್ನು ಹಾಕ್ಸ್ತಾ ಇದ್ದೀನಿ. ಮತ್ತು ಹಂಗೆ ಲೈನರ್ಗಳು ಸಹ ಸೌದೋಗ್ಬಿಟ್ಟಿದ್ವು. ಅದಕ್ಕೆ ಲೈನರ್ನ ಹಾಕ್ಸ್ಬಿಟ್ಟು ಹಂಗೆ ಒಂದು ಆಯಿಲ್ ಸರ್ವಿಸ್ ಸಹ ಮಾಡಿಸ್ತಾ ಇದ್ದೀನಿ. ನಾರ್ಮಲಾಗಿ ಹೀರೋ ಸರ್ವಿಸ್ ಸೆಂಟ್ರಿಗೆ ಹೋದರೆ ಅವರು ಹೀರೋ ಆಯಿಲ್ ಹಾಕ್ತಾರೆ. ಅದರ ಹೊರಗಡೆ ನಾವು ಎಲ್ಲಾದರೂ ಗ್ಯಾರೇಜಲ್ಲಿ ಮಾಡಿಸ್ಬೇಕಾದ್ರೆ ಶೆಲ್ ಆಯಿಲ್ನ ಹಾಕ್ಸ್ತೀನಿ ನನ್ನ ಗಾಡಿಗೆ. ಹಾಗೆ ಕೆಸರೆಲ್ಲ ಓಡಾಡಿಸ್ಬಿಟ್ಟು ಗಾಡಿ ಸಿಕ್ಕಾಬಿಟ್ಟೆ ಗಲೀಜಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಒಂದು ವಾಟರ್ ಸರ್ವಿಸ್ ಸಹ ಮಾಡಿಸ್ತಾ ಇದ್ದೀನಿ. ಎಲ್ಲ ವಾಟರ್ ಸರ್ವಿಸ್ ಮಾಡ್ತಾ ಇದ್ದಾರೆ ಈಗ ನೋಡಿ ಗೈಸ್. ಫೈನಲಿ ಬೈಕೆಲ್ಲ ರೆಡಿ ಮಾಡಿಸಿದ್ದಾಯಿತು. ಫುಲ್ ಸರ್ವಿಸ್ ಎಲ್ಲ ವಾಟರ್ ಸರ್ವಿಸ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಹಂಗೆ ಒಂದು ಟೆಸ್ಟ್ ಡ್ರೈವ್ ಹೋಗ್ಬಿಟ್ಟು ಎಲ್ಲ ಗಾಡಿ ಎಲ್ಲ ಚೆಕ್ ಮಾಡ್ಕೊಂಬಂದೆ ಕಂಡೀಷನ್ನ. ಹೆಡ್ಲೈಟ್ಗೆ ಸ್ವಿಚ್ ಹಾಕ್ಸೋದ್ರಿಂದ ಬ್ಯಾಟ್ರಿ ಬೇಗ ಡೌನ್ ಆಗಲ್ಲ. ಅದು ಬೇರೆ BS6ಗೆ ಬ್ಯಾಟ್ರಿ ಡೌನ್ ಆಗಿಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೋಡಿ ಗೈಸ್. ಸ್ವಿಚ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಹಾಗೆ ತಿಂಡಿನೂ ಸಹ ತಿಂದಿರ್ಲಿವಲ್ಲ, ಅದಕ್ಕೆ ನಮ್ಮ ಹನುಮಂತಪುರದಲ್ಲೇ ಇರುವಂಥ ಶ್ರೀ ಅನ್ನಪೂರ್ಣೇಶ್ವರಿ ಹೋಟ್ಲ್ ಹತ್ರ ಬಂದುಬಿಟ್ಟು ವಡೆ ಮತ್ತು ರೈಸ್ ಬಾತ್ನ ತಿಂದೆ. ಓಕೆ ಗೈಸ್, ಇವತ್ತಿಗೆ ಇಷ್ಟು ಸಾಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಇದೊಂದೇ ಮಾಸ್ಟರ್ ಪೀಸು.